ಕೂಡ ಹೇಳಿದ್ರು, ನಾನು ಮೊದಲು ಪೊಲೀಸ್ ಆಗಿದ್ದೆ, ಆಮೇಲೆ ವಕ್ಫ್ ಬೋರ್ಡಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದೆ, ಆಮೇಲೆ ಇದು 6ನೇ ಪೋಸ್ಟ್ ಅಂತ ಅದು ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ FD ಆಗಿದ್ದಾರೆ. ಮತ್ತು KPSC ಎಕ್ಸಾಮ್ ಕೂಡ ಬರ್ತಾರೆ. ಅವರು ದುರಾದೃಷ್ಟಕ್ಕೆ ಒಂದು ಕೆಲವೇ ಮಾರ್ಕ್ಸ್ಗಳಲ್ಲಿ 781 ಮಾರ್ಕ್ಸ್ ತೊಗೊಂಡಾರ. ಇನ್ನೊಂದು 100-150 ಮಾರ್ಕ್ಸ್ ತೊಗೊಂಡ್ರೆ ಇವತ್ತು ಅವರೇ ADC ಆಗಿ ಬರ್ತಿದ್ರು ನಮ್ಮ ಬೀದರ್ಗೆ. ಯಾಕೆ ADC ಆಗಿ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ, ಶಿವಾನಂದ ಸಾಹೇಬ್ರು ಅಂತ ಬಂದಾರೆ. ಈಗ ಅವರೆಲ್ಲರೂ ನಾವು ಮಾತಾಡುವಾಗ ಕ್ವಾಲಿಫಿಕೇಷನ್ KS ಆಫೀಸರ್ ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ದವ್ರು ಇರ್ತಾರೆ, ಅಥವಾ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಇರ್ತಾರೆ, ಅಥವಾ ಬೇರೆ ಆರ್ಟ್ಸ್ನವ್ರು ಮಾಡಿರ್ತಾರೆ. ನಮ್ಗೆ ಜರ ಕ್ಯೂರಿಯಾಸಿಟಿ ಇರುತ್ತೆ. ಅವರು ಈಗೇನು ಮಳೆ ಸುರಿತಾ ಇದೆಯಲ್ಲ, ಭಾಳ ಮಿನಿಸ್ಟ್ರ್ ಸಾಹೇಬಲ್ಲಿಂದ ಫೋನ್ ಬರ್ತಾಯಿದೆ, ಮತ್ತು DC-ಲಿಂದ ಫೋನ್ ಬರ್ತಾಯಿದೆ. ಒಂದು ಕೆರೆ ಯಾವುದು ಒಡೆದು ಹೋಗೋ ಹಂತದಲ್ಲಿತ್ತು, ಒಂದೇ ಒಂದು ಮನೆ ಇದೆ, ಅದು ವೆಕೇಟ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಪಾಪ ಇವ್ರು ADC ಸಾಹೇಬ್ರು ಏನೇನಲ್ಲ ಎಲ್ಲ ತಹಶೀಲ್ದಾರ್ಗಳಿಗೆ ಇಂಟ್ರ್ಯೂ ಮಾಡಂತ ಹೇಳಿದ್ರು ಟ್ರೈನಲ್ಲಿ. ಆಮೇಲೆ ಟ್ರೈನಲ್ಲಿ ಅವ್ರು ರಾತ್ರಿ 11 ಗಂಟೆ ತನಕ ಮೀಟಿಂಗ್ ಮಾಡಿದ್ರು. ಎಲ್ಲ ತಹಶೀಲ್ದಾರ್ಗಳಿಗೆ ಜವಾಬ್ದಾರಿ ಕೊಟ್ಟರು, ಏನೇನು ಅಲರ್ಟ್ ಆಗಿರಬೇಕು ಅಂತ ತಿಳ್ಕೊಂಡು ಎಲ್ಲ ಕಾರ್ಯನಿರ್ವಹಿಸಿದ್ರು. ನಾನು ತಿಳ್ಕೊಂಡೆ ಸಾಹೇಬರು ಏನಾದ್ರು ಇಂಜಿನಿಯರಿಂಗ್ ಓದಿರ್ಬೇಕು ಅಥವಾ ನಮ್ಮ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ನವ್ರು ಇರಬೇಕು ಅಂತ ತಿಳ್ಕೊಂಡು ಸಹಜಾಗಿ ಕೇಳಿದೆ. ನಾನು ಕೇಳಬಾರ್ದಾಗಿತ್ತೇನೋ, ನಿಮ್ಮದು ಬೇಸಿಕ್ ಡಿಗ್ರಿ ಏನಂತ ಕೇಳಿದೆ. ಆ ವ್ಯಕ್ತಿ ಏನು ಹೇಳ್ಬೋತಾ, ಕರೆಸ್ಪಾಂಡೆನ್ಸ್ BA ಮಾಡೀನಿ ಸರ್, ಜಾಬ್ ಮಾಡ್ಕೋತಾ ಓದಿ 2010 KS ಕ್ಲಿಯರ್ ಮಾಡಿದಂತೆ. ಅಂದ್ರೆ ನಾ ಯಾಕೆ ಆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ, ನಿಜವಾದ ವಾಲ್ಮೀಕಿ ಕವಿಗಳು ಮಹರ್ಷಿಗಳು ಈಗ ಪ್ರಸ್ತುತ ಇದ್ದಾರ, ನಮಗೆ ಗೊತ್ತಾಗ್ತಾ ಇದೆ. ಹಂಗೆ ಸಾಕಷ್ಟು ಮಹರ್ಷಿಗಳು ಅವಾಗಿನ ಕಾಲದಲ್ಲೇ ಅವ್ರು ಯಾವ ಥರ ಹೇಳಿದ್ರಂದ್ರೆ, ನಿಮ್ಮ ಮನ ದಟ್ಟಾಗುವಂಗ ಮಹಾಕವಿ ಯಾಕಂತಾರಪ್ಪ ಇವರಿಗೆ, ತಪ್ಪಿನವರು ಆಯಿತು. ಈಗ ನಾ ತಪ್ಪು ಮಾಡಿದ್ದು ಸಜಾ ನೀವು ತೋತೀರಂತ ಡಿಪೆಂಡೆನ್ಸ್ ಕೇಳಿದಾಗ ಇಲ್ಲ ಅಂತ ಹೇಳಿದ್ರು. ಅವಾಗ ಏನು ನಾರದ ಬಂದು ಹೇಳಿದಲ್ಲ, ನಾರದನ ಬ್ರಹ್ಮನ ಮಗ, ಮತ್ತು ನಾರದ ಅದಕ್ಕೆ ಕಳಿಸಿರ್ತಾರೆ, ತಪಸ್ಸು ಮೆಚ್ಚೆ ಅವ್ರಿಗೆ ಕಳಿಸಿ ಒಂದು ಜ್ಞಾನ ಕೊಟ್ಟಿರ್ತಾರೆ, ಒಂದು ಉದ್ಧಾರ ಮಾಡಪ್ಪ ಎಲ್ಲ ಹೇಳಂತ ತಿಳ್ಕೊಂಡು. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ತಪ್ಪು ಮಾಡ್ತಾರೆ ಸಹಜ. ತಪ್ಪಿನಿಂದ ಯಾವ ತಿದ್ದುಕೊಂಡು ಮುಂದೆ ಬರ್ತಾನಲ್ಲ ಅವನೇ ಗ್ರೇಟ್ ವ್ಯಕ್ತಿ. ತಪ್ಪು ಮಾಡದೆ ಮೇಲೆ ಯಾರು ಬರಲ್ಲ. ಇವತ್ತು ಮಹಾತ್ಮ ಗಾಂಧಿ ಆಗಿರ್ಬೋದು, ನಾನು ಹೈಸ್ಕೂಲಲ್ಲೆಲ್ಲ ಓದುವಾಗ ಮಹಾತ್ಮ ಗಾಂಧಿದು ಇರೋವು, ಮಹರ್ಷಿ ವಾಲ್ಮೀಕಿದು ಇರೋದು ಕನ್ನಡ ಪುಸ್ತಕದಲ್ಲಿ ಒಂದು 40 ವರ್ಷ ಹಿಂದೆ ನಾವು ಸ್ಟಡಿ ಮಾಡಿದ್ವಿ. ಗಾಂಧಿ ತಮ್ಮ ಇದರಲ್ಲೆಲ್ಲ ಭಾಳ ಅವರು ಚುಟ್ಟ ಸೇರ್ತಿರು, ದುಡ್ಡು ಕದೀತಿದ್ರು, ಎಲ್ಲಿ ಅವ್ರ ಪುಸ್ತಕದಲ್ಲೇ ಎಲ್ಲ ಹೇಳ್ಕೊಂಡಿದ್ದಾರೆ. ನಾ ಬಾಲ್ಯ ಯುಗದಲ್ಲಿ ನಾ ಹೆಂಗಿದ್ದೆ, ಇವತ್ತು ಫಾದರ್ ಆಫ್ ನೇಷನ್ ಅಂತ ಆಗಿಬಿಟ್ಟು. ಅದಕ್ಕೆ ನೀವು ಮಕ್ಕಳಿದ್ದೀರಿ, ಈಗ ನಿಮ್ಗೆ ಯಾವುದು ವನವಾಸಕ್ಕೆ ಹೋಗೋದು ಬೇಕಾಗಿಲ್ಲ. ಒಳ್ಳೆಯ ಡಿಗ್ರಿ ಸೆಲೆಕ್ಟ್ ಮಾಡಿರಿ, ತೋಟಗಾರಿಕಾ ಮಹಾವಿದ್ಯಾಲಯಕ್ಕೆ ಬಂದಿರಿ, ಹಣ್ಣಿನ ವನಕ್ಕೆ ಬಂದಿರಿ. ನೀವು ಇಲ್ಲಿ 4 ವರ್ಷ ತಪಸ್ ಮಾಡಿ 100% ನೀವು ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ತೀರಿ. ಉದಾಹರಣೆ ಸಾಕಷ್ಟು ಜನ ಇದ್ದಾರೆ. ಇವತ್ತು ಶಂಕರ್ ಬಿದ್ರಿ ಅಂತ ನೀವು ಕೇಳಿರ್ಬೋದು, ರಿಟೈರ್ಡ್ IPS ಆಫೀಸರು, ಬೆಂಗಳೂರು ಪೊಲೀಸ್ ಕಮಿಷನರ್ ಇದ್ದರು ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ. ಭಾಳ ಅವ್ರು ಏನಾಗಿದ್ರು ಗೊತ್ತಾ ನಿಮ್ಗೆ, ಪೋಸ್ಟ್ ಆಫೀಸ್ನಲ್ಲಿ ಅಲ್ಲ ಅದೇ ಹಾಂ, ಪೋಸ್ಟ್ ಆಫೀಸ್ನಲ್ಲಿ ಜಸ್ಟ್ ಯು ವಾಸ್ ಕ್ಲರ್ಕ್ ಹಿಂದಿದಲ್ಲಿ. ಆ ಮೇಡಮ್ ಏನು ಇರ್ತಾಳ, ಡಾಕ್ಟರ್ ಇರ್ತಾಳೆ, ಅವರು ಶ್ರೀಮತಿಯವರು, ಅವರು ಒಂದು ಸ್ವಲ್ಪ ನೋಡೋಕೆ ಸ್ಮಾರ್ಟ್ ಇಲ್ಲ, ಸ್ವಲ್ಪ ಕಪ್ಪಿರ್ತಾರೆ. ಈಗೆಲ್ಲ ಗೌರ್ಮೆಂಟ್ ನೌಕರಿ ಅಂದರೆ ಪೋಸ್ಟ್ ಆಫೀಸ್ಗೆ ಹೋಗೋದು, PLI ಕಟ್ಟೋದು, ದುಡ್ಡು ಇಡೋದು ಎಲ್ಲ ಇರ್ತಿತ್ತಲ್ಲ. ಆ ಹುಡುಗನ ನಾವು ಕಂಡು ಬೀಳ್ತದ ಡಾಕ್ಟ್ರು.